ಖರ್ಗೆ ಅವ್ರನ್ನ ಮಾಡಲ್ಲ, ಕಾಂಗ್ರೆಸ್ ನಲ್ಲೇ ಒಪ್ಪಲ್ಲ ಅಂತ ಹೇಳ್ತಿದ್ದೀರಿ. ಸಾರಾಂಶ ಅಷ್ಟೇ. ವೀರಣ್ಣ ಅವ್ರು ಮಾತಾಡಿ. ಖರ್ಗೆ ಅವರನ್ನ ಅವಮಾನಿಸ್ತಕ್ಕಂಥ ಕೆಲಸವನ್ನ ರಾಹುಲ್ ಗಾಂಧಿ ಅವರನ್ನ ಒಪ್ಪೋದಿಲ್ಲ ಅನ್ನೋ ಕಾರಣಕ್ಕೆ ಖರ್ಗೆ ಅವರ ಆಯ್ಕೆನ ಇದನ್ನ ಯಾವ ರೀತಿ ಗಮನಿಸ್ತೀರಿ? ರಾಹುಲ್ ಗಾಂಧಿ ಅವರ ಭಾರತ್ ಜೋಡೋ ಯಾತ್ರೆ, ಸತತ ಪ್ರಯತ್ನಗಳು, ಪಂಚರಾಜ್ಯ ಚುನಾವಣೆ ಆದಿಯಾಗಿ ಎಲ್ಲಾ ಚುನಾವಣೆಯಲ್ಲೂ ಕೂಡ ನಾಯಕತ್ವ ವಹಿಸಿದ್ದು, ಓಡಾಡಿದ್ದು, ಕ್ಯಾಂಪೇನ್ ಮಾಡಿದ್ದು, ಇದನ್ನ ರಿಜೆಕ್ಟ್ ಅಂತ ಹೇಳಿ ಆಮ್ ಆದ್ಮಿ ಪಕ್ಷ ಹಾಗೆ ಮಮತಾ ಬ್ಯಾನರ್ಜಿ ಅವ್ರು ಅನ್ಕೊಂಡು ಮಲ್ಲಿಕಾರ್ಜುನ್ ಖರ್ಗೆ ಆಯ್ಕೆನ ಹೆಂಗ್ ಗಮನಿಸ್ತೀರಿ ಇದನ್ನ? INDA ಒಕ್ಕೂಟ ಆಗಿ 3-4 ಸಭೆಗಳಾಗಿದೆ, ಯಾರು ನಾಯಕತ್ವ ವಹಿಸಿರ್ಲಿಲ್ಲ. ಖಂಡಿತವಾಗ್ಲೂ ಒಬ್ಬ ಕರ್ನಾಟಕದ ಮುತ್ಸದ್ದಿ ರಾಜಕಾರಣಿಗೆ ನಾಯಕತ್ವ ಕೊಟ್ಟರೆ ನಾವು ಕೂಡ ಸ್ವಾಗತ ಬಯಸ್ತೀವಿ. ಆದ್ರೆ ಎಲ್ಲೋ ಒಂದ್ ಕಡೆ ಏನು ಸುಮಾರು 30 ಪಕ್ಷಗಳು ಒಕ್ಕೂಟದಲ್ಲಿದ್ದಾವೆ. ಈಗ ಆಮ್ ಆದ್ಮಿ ಪಾರ್ಟಿನ ಹೇಳೋದಾದ್ರೆ ಇತ್ತೀಚಿನ ಸುದ್ದಿ ಪ್ರಕಾರ ಅವರು ಹರಿಯಾಣದಲ್ಲಿ ಲೋಕಸಭೆಯಲ್ಲಿ ಸಪರೇಟ್ ಕಂಟೆಸ್ಟ್ ಮಾಡ್ತೀವಿ ಅಂತ, ಪಂಜಾಬ್ ಸಪರೇಟ್ ಕಂಟೆಸ್ಟ್ ಮಾಡ್ತೀವಿ ಅಂತಾನು ಹೇಳಿದ್ದಾರೆ. ಈಗಾಗ್ಲೇ ಮೈತ್ರಿಕೂಟದಲ್ಲೇ ಒಡಕ್ ಬಂದ್ಬಿಟ್ಟಿದೆ. ಅಂದ್ರೆ ಅರ್ಥ ಮಾಡ್ಕೋಬೇಕು ಯಾವ ರೀತಿ ಇದೆ. ಈಗ ಕಳೆದ 9.5 ವರ್ಷದಿಂದ ಒಂದು ಪ್ರತಿಪಕ್ಷ ಆಗಿ ಕೆಲಸ ಮಾಡೋಕ್ಕೂ ಆಗಿರ್ಲಿಲ್ಲ ಕಾಂಗ್ರೆಸ್. ನಾನು ಮುಂದಿನ ಲೋಕಸಭೆ ಇದಕ್ಕೆ ಕಾಂಗ್ರೆಸ್ ಅಟ್ಲೀಸ್ಟ್ ಸ್ಪರ್ಧಿಯಾಗಿ ವಿರೋಧ ಪಕ್ಷದಲ್ಲಾದ್ರೂ ಇರ್ಲಿ ಅಂತ ಒಂದು ಅರ್ಹತೆ ತಗೊಳ್ಳೋಷ್ಟು ಸ್ಥಾನ ಆದ್ರೂ ಎಲ್ಲ ತಗೊಳ್ಳಿ ಅಂತ ನಾನು. ಬ್ರೇಕಿಂಗ್ ನ್ಯೂಸ್ ಬರ್ತದೆ ಸ್ಮಿತಾ, ಬ್ರೇಕಿಂಗ್ ನ್ಯೂಸ್ ಬರ್ತದೆ ಈಗ ತಾನೇ. ಒಂದು ಬ್ರೇಕಿಂಗ್ ನ್ಯೂಸ್ ರಘು ಅವರೇ ಕೇಳಿಸ್ಕೊಳ್ಳಿ. ಯಾವಾಗ ಮಮತಾ ಬ್ಯಾನರ್ಜಿ ಮತ್ತು ಅರವಿಂದ್ ಕೇಜ್ರಿವಾಲ್ ಹೇಳಿದ್ರು ಖರ್ಗೆ ಅವರು ಪ್ರಧಾನ ಮಂತ್ರಿ ಫೇಸ್ ಆಗ್ಬೇಕಂತ 2024 ಎಲೆಕ್ಷನಲ್ಲಿ, ನಿತೀಶ್ ಕುಮಾರ್ ಕೋಪ ಮಾಡ್ಕೊಂಡು ಎಲ್ಲ MPಸ್ನು ಮನೆಗೆ ಕರೆದಿರಂತೆ. ಈಗ ತಾನೇ ಬ್ರೇಕಿಂಗ್ ನ್ಯೂಸ್ ಬರ್ತಿದೆ. ಅವ್ರು JDU ಅಲ್ಲಿ ಫೀಲಿಂಗ್ ಏನಾಗ್ಬಿಟ್ಟಿದೆ ಅಂದರೆ, ಇವರು ಮಮತಾ ಬ್ಯಾನರ್ಜಿ ಮತ್ತು ಕೇಜ್ರಿವಾಲ್ ನನ್ನ ಹೆಸರು ಹಾಕ್ಬೇಕಾಗಿತ್ತು, ಮುಂದೆ ನನ್ನ ಹಾಕಿಲ್ಲ, ಅಲ್ಲಿ ನೋಡಿದ್ರೆ ಖರ್ಗೆ ಅವ್ರ ಹೆಸರು ಹೇಳ್ಬಿಟ್ಟಿದ್ದಾರೆ ಅಂತ ಅವ್ರು ಬೇಜಾರು ಮಾಡ್ಕೊಂಡು ಇವಾಗ ಎಲ್ಲ MPಸ್ನು ಕರೆದಿದ್ದಾರೆ. ಪ್ರಾಬ್ಲಮ್ ಅಂತೂ ಇದೆ, ತುಂಬಾ ಪ್ರಾಬ್ಲಮ್ ಇದೆ. ನೋಡಿ ನಿರಂಜನ್ ಅವರೇ, ಇವತ್ತು ಒಂದ್ ನಿಮಿಷ ನೋಡಿ, ಇವತ್ತು ನಿತೀಶ್ ಕುಮಾರ್ ಅವರು ಕರೆದಿರೋದು ಈ ವಿಚಾರಕ್ಕೆ ಅಂತ ತಮಗೂ ಗೊತ್ತಿಲ್ಲ, ಬ್ರೇಕಿಂಗ್ ನ್ಯೂಸ್ ಅಲ್ಲ. ಬ್ರೇಕಿಂಗ್ ನ್ಯೂಸ್ ಅಂದ್ರೆ ಸಂಸದರ ಸಭೆಯನ್ನ ಕರೆದಿದ್ದಾರೆ. ಒಂದ್ ನಿಮಿಷ, ಇದರ ವಿರೋಧ ವ್ಯಕ್ತಪಡಿಸಿ ಅಲ್ಲ. ಓಕೆ, ಇದರ ಖರ್ಗೆ ಅವರಿಗೆ ಅಥವಾ ಇವ್ರು ಹೇಳಿರ್ತಕ್ಕಂಥ ಖುಷಿಯಾಗಲ್ಲ. ನೋಡಿ, ಒಂದು ರಾಜಕೀಯ ವ್ಯವಸ್ಥೆನಲ್ಲಿ ಯಾರು ಸನ್ಯಾಸಿಗಳಲ್ಲ. ತಾವು ಚಾನಲ್ ನಡೆಸ್ತಾ ಇದ್ರಿ, ಸುಮ್ಮನೆ ಪುಕ್ಕಟೆ ಮಾಡಲ್ಲ. ಇದೊಂದು ಮಠ ನಡೆಸ್ತಿದ್ದೀರಾ, ತಾವು ಪ್ರಾಫಿಟ್ಗೆ ನಡೆಸೋದು, ಮತ್ತೆ ಜರ್ನಲಿಸಂ ಧರ್ಮ ಕಾಪಾಡೋದಕ್ಕೆ ಒಂದ್ ನಿಮಿಷ. ಸೊ ಹಾಗಾಗಿ ರಾಜಕೀಯಕ್ಕೆ ಯಾರೇ ಬಂದು ಅಧಿಕಾರ ಅನುಭವಿಸೋಕ್ಕೋಸ್ಕರನೇ ಬರೋದು. ಹಾಗಾಗಿ ನಾನು ಅಲ್ಲ, ಅಫ್ಕೋರ್ಸ್ ಸೇವ್ ಇಸ್ ಪಾರ್ಟ್ ಆಫ್ ಗವರ್ನೆನ್ಸ್. ಓಕೆ, ಸೊ ಆ ದೃಷ್ಟಿಯಿಂದ ಈಗ ನೀವು ಬಂದಿರೋದೇನಕ್ಕೆ? ಸೇವೆ ಮಾಡಕ್ಕ ಅಲ್ಲ, ಜೊತೆಗೆ ಅಧಿಕಾರ ಸೇವೆಗಲ್ಲ, ಅಧಿಕಾರ ಅನುಭವಿಸಕ್ಕೂ ಬರ್ತೀರಾ. ನಾಳೆ ನಿಮ್ಗೆ CM ಮಾಡಿದ್ರೆ ಆಗಲ್ವಾ? ನೀವು ಆಯ್ತೀರಾ? ನೀವು ವಿಷಯಾಂತರ ಮಾಡೋದ್ ಬೇಡ. ಸೊ ಅವರು ಓವರ್ ಆಲ್ ಆಗಿ ಏನು ಅಂತ ಹೇಳಿದ್ರೆ, ಒಂದು ಚರ್ಚೆ ನಡೆಯುವ ಸಂದರ್ಭದಲ್ಲಿ ನಾನು ಒಬ್ಬ ಕ್ಯಾಪ್ಟನ್ ಯಾರಾಗಬೇಕು ಅಂದಾಗ ಅವರು ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು ಸಹಜ. ಅದು ಡಿಬೇಟ್ ಏನೋ ಚರ್ಚೆಯ ವಿಚಾರ ಯಾವಾಗಲೂ ಹಾಗೆ ಇರೋದು. ಯಾವಾಗಲೂ ಚರ್ಚೆನೇ ನಿರ್ಧಾರ ಅನ್ಕೊಂಬೇಡಿ. ಡಿಸ್ಕಷನ್ ಇಸ್ ನಾಟ್ ಎ ಡಿಸಿಷನ್. ನೀವು ಡಿಸ್ಕಷನ್ ಡಿಸಿಷನ್ ಅಂತ ಹೊರಗಡೆ ಹೇಳಿದ್ರೆ ಹೇಗೆ? ಡಿಸ್ಕಷನ್ ಇಸ್ ಡಿಸ್ಕಷನ್, ಡಿಸಿಷನ್ ಇಸ್ ಲೇಟರ್. ಸೊ ಹಾಗಾಗಿ ಟಿಎಂಸಿ ಒಬ್ರು ಸಂಸದರು ಪ್ರತಿಕ್ರಿಯೆ ಏನ್ ಕೊಡ್ತಾರೆ ನೋಡಿ, ಬಿಜೆಪಿ ಅವರು ಬೂತ್ ಲೆವೆಲ್ ಅಲ್ಲಿ ಕಾರ್ಯ ಶುರು ಮಾಡ್ಬಿಟ್ಟಿದ್ದಾರೆ, ಕ್ಯಾಂಪೇನಿಂಗು. ನಾವಿನ್ನೂ ಒಂದು ಹೆಸರನ್ನ ಫೈನಲ್ ಮಾಡಕ್ ಆಗ್ತಾ ಇಲ್ಲ. ಈ ಅಸಮಾಧಾನ ಯಾಕೆ? ಈ ಅಸಮಾಧಾನ ಯಾಕೆ? ಮತ್ತೊಂದಂದ್ರೆ ಒಂದು ಕುರ್ಚಿ 4, 5, 6 ಹೆಸರುಗಳು, ಈ ಕಾಂಪಿಟೇಷನ್ ಯಾಕೆ? ನೋಡಿ, ನಾವು ನಮ್ಮ ಮನೆಯಲ್ಲಿ ಮಕ್ಳುಗಳು ಹೇಳ್ತೀವಿ, ಎಲ್ಲಾ ಮಕ್ಕಳು ಪಕ್ಕದ ಮನೆಯವ್ರು ಆಲ್ರೆಡಿ ಬುಕ್ ಮುಗಿಸೋರಿ, ನೀನು ಬುಕ್ ಅಂತ ಹೇಳಿ. ಓಕೆ, ಸೊ ರಾಜಕೀಯದಲ್ಲಿ ಪ್ರಿಪರೇಷನ್ಸ್ ಗಳು ಸಹಜ. ಯಾಕೆಂದ್ರೆ ನಾವು ಒಂದು ಚರ್ಚೆ, ಅದೇ ಹೇಳಿದ್ದು, ಡಿಸ್ಕಷನ್ ಕೆನಾಟ್ ಬಿ ಕನ್ಸಿಡರ್ಡ್ ಆಸ್ ಡಿಸಿಷನ್. ಡಿಸ್ಕಷನ್ ಅನ್ನೇ ಡಿಸಿಷನ್ ಅಂತ ಯಾವತ್ತು ನಿರ್ಧಾರ ಅನೌನ್ಸ್ ಮಾಡಬಾರ್ದು. ಇನ್ನು ಡಿಸ್ಕಷನ್ ನಡೀತಾ ಇದೆ, ಡಿಸ್ಕಷನ್ ಅನ್ನೇ ಡಿಸಿಷನ್ ಅಂತ ನಾವು ಮುಂದೆ ತೆಗೆದುಕೊಳ್ಳೋದು ಬೇಡ. ಈಗ ಏನು ಚರ್ಚೆ ಆಗ್ತಾ ಇದೆ, ಅಂದ್ರೆ ಇನ್ನೂ ಗೊಂದಲನೇ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೆಸರು ಹೇಳ್ಬಿಟ್ರೆ ನಿತೀಶ್ ಕುಮಾರ್ ಅವ್ರ ಕೋಪ, ನಿತೀಶ್ ಕುಮಾರ್ ಅವ್ರು ಕೊಟ್ಬಿಟ್ರೆ ಕಾಂಗ್ರೆಸ್ ಅಲ್ಲಿ ತಳಮಳ. ಈ ಕಡೆ ಮಮತಾ ಬ್ಯಾನರ್ಜಿ ಅವರು, ಅರವಿಂದ್ ಕೇಜ್ರಿವಾಲ್ ಅವರು ಅವ್ರದೇ ಬಹಳ ಚರ್ಚೆ ಆರೋಗ್ಯಕರವಾಗಿ ಈಗ ಹೋಗ್ತಾ ಇರುವಂಥದ್ದು ಏನು INDA ಮಿತ್ರ ಪಕ್ಷಗಳು ಅಂತ ಏನಾಗಿದ್ದಾರೆ, ಅವರೆಲ್ಲರ ಉದ್ದೇಶ ಒಂದೇನೆ, ಕಾಮನ್ ಅಜೆಂಡಾ. ಏನಪ್ಪ ಆ ಕಾಮನ್ ಅಜೆಂಡಾ ಅಂತಂದ್ರೆ ಹೇಳ್ತೀನಿ, ಅವರೆಲ್ಲರೂ ಕೂಡ ಒಂದು ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ಅಂಟ್ಕೊಂಡಿರ್ತಕ್ಕಂಥ ರಾಜಕೀಯ ಪಕ್ಷಗಳು. ಆ ವೋಟ್ ಬ್ಯಾಂಕ್ ಪಾಲಿಟಿಕ್ಸ್ಗೆ ತಮ್ಗೆ ಅನುಕೂಲ ಆಗತ್ತೆ ಅನ್ನೋಕ್ಕೋಸ್ಕರ ಕೊಡ್ತೇನೆ ಅನ್ನೋದು ಬಿಟ್ರೆ ಬೇರೆ ಇನ್ಯಾವುದಿಲ್ಲ.
ಅವ್ರು ಹೇಳಿದ್ರಲ್ಲ ಈಗ ಕಾಂಗ್ರೆಸ್ಸಿಗರು ಅಧಿಕಾರ ತೆಗೆದುಕೊಳ್ಳೋದು ನಮ್ಗೆ ಇಂಪಾರ್ಟೆಂಟು ಸೇವೆ ಅಲ್ಲ ಅಂತಕ್ಕಂಥ ಬರ್ತೀನಿ ಕೇಳಿ. ಇವರು ಒಂದ್ ನಿಮಿಷ ಮಾತಾಡಬಾರ್ದು. ನಾನು ದೇಶ ನೋಡಿ, ನಾವು ಒಟ್ಟು ಇದನ್ನ ನೋಡಿದಂಥ ಸಂದರ್ಭದಲ್ಲಿ ಒಂದಂತೂ ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಏನಪ್ಪಾ ಅಂತಂತಂದ್ರೆ ಈ ಇಡೀ ಒಕ್ಕೂಟದಲ್ಲಿ ಕಾಂಗ್ರೆಸ್ ಲಾಸ್ಟ್ ದೇರ್ ಕ್ಯಾಪ್ಟನ್ಸಿ. ಅವರ ಮಿತ್ರ ಪಕ್ಷಗಳು ಕಾಂಗ್ರೆಸ್ಸಿನ ಮೇಲೆ ವಿಶ್ವಾಸವನ್ನ ಕಳ್ಕೊಂಡಿರುವಂತದ್ದು ಗೋಚರ ಆಗ್ತಾ ಇದೆ. ಆಗಲ್ಲಮ್ಮ, ನಾನು ಹೇಳಿದ ಖರ್ಗೆ ಅಂದ್ರೆ ಕಾಂಗ್ರೆಸ್ಸಿಗರು ಅಂತಂತಂದ್ರೆ ಇವ್ರು ಯಾರೆಲ್ಲ ಕಾಂಗ್ರೆಸ್ ಅಂದ್ರೆ ಒಂದು ಕುಟುಂಬ ಅಂತ ಅನ್ಕೊಂಡಿದ್ರು, ಆ ಕುಟುಂಬದ ಬಗ್ಗೆ ವಿಶ್ವಾಸ ಕಳ್ಕೊಂಡಿದ್ದಾರೆ. ಅವರೆಲ್ಲರೂ ಕೂಡ ಕಾಂಗ್ರೆಸ್ ಈಗ ಏನಂದ್ರೆ ಈ ಕುಟುಂಬದ ಬಿಟ್ಟು ಹೊರತು ಬಂದ್ರೆ ನಾವೆಲ್ಲ ನಿಮ್ ಜೊತೆ ನೀವು ಪದ ಉಪಯೋಗಿಸ್ತೀರಿ. ಈಗ ವೋಟ್ ಬ್ಯಾಂಕ್ ಅಂತ ಹೇಳಿದ್ರಿ. ವೋಟ್ ಬ್ಯಾಂಕ್ ಓಕೆ, ವೋಟ್ ಬ್ಯಾಂಕ್ ಬಗ್ಗೆನೇ ಮಾತಾಡೋಣ. ರಾಹುಲ್ಗಿಂತ ಖರ್ಗೆ ಅವ್ರನ್ನ ಮುಂದೆ ಇಟ್ರೆ ಅವ್ರು ದಲಿತ್ ಲೀಡರು ಅಲ್ವಾ? ಅಹಿಂದ ವೋಟ್ಸ್ ಕನ್ಸಾಲಿಡೇಟ್ ಆಗಲ್ವಾ ರಘು ಅವರೇ? ವೈ ನಾಟ್? ನೋಡಿ ನಮ್ಮ ಮೈತ್ರಿಯ ಇಂಟರ್ನಲ್ ಡಿಸ್ಕಷನ್ ಸಮಯದಲ್ಲಿ ಹಲವಾರು ವಿಚಾರಗಳು ಚರ್ಚೆ ಆಗ್ತವೆ. ಹಲವಾರು ವಿಚಾರಗಳು ಚರ್ಚೆ ಆಗಿರೋದ್ರಲ್ಲಿ ಕೇವಲ ಒಂದು ವಿಚಾರವನ್ನ ನಾವು ಮಾತಾಡ್ತಕ್ಕಂಥದ್ದು ತಪ್ಪಾಗ್ತದೆ. ಯಾಕೆ ಅಂತ ಹೇಳಿದ್ರೆ ನಾನು ಆ ಸಭೆನಲ್ಲಿ ಇರಲಿಲ್ಲ, ಹಾಗಾಗಿ ಅಲ್ಲಿ ಏನೇನು ಚರ್ಚೆ ನಡೀತು ಅಂತ ನನಗೆ ಗೊತ್ತಿಲ್ಲ. ಹಾಗಾದ್ರೆ ಕೇವಲ ಒಂದೇ ಒಂದು ಟಾಪಿಕ್ ಅನ್ನ ತೆಗೆದುಕೊಂಡು ಡಿಬೇಟ್ ಮಾಡೋದು ಅಥವಾ ಅದನ್ನೇ ದೊಡ್ಡದಾಗಿ ಚರ್ಚೆ ಮಾಡೋದು. ನೀವು ಪಕ್ಷದ ವಕ್ತಾರರು ನಿರಂಜನ್ ಸ್ಟ್ರೇಟ್ ಪ್ರಶ್ನೆ ಕೇಳಿದ್ರು. ರಾಹುಲ್ ಗಾಂಧಿ ಅವರನ್ನು ಕಂಪೇರ್ ಮಾಡಿದ್ರೆ ಖರ್ಗೆ ಅವರು ಅವರಿಗಿರುವ ವೋಟ್ ಬ್ಯಾಂಕ್ ನೀವೇ ಹೇಳಿದಂಗೆ ಒಂದ್ ನಿಮಿಷ, ಈ ದೇಶಕ್ಕೆ ನೋಡಿ ಸ್ಮಿತಾ ಅವರೇ, ನೋಡಿ ನಿರಂಜನ್ ಅವರೇ, ಈ ದೇಶಕ್ಕೆ ತನ್ನ ದೇಹವನ್ನ ತ್ಯಾಗ ಮಾಡಿರ್ತಕ್ಕಂಥ ಯಾವ್ದಾದ್ರು ಒಂದು ಕುಟುಂಬ ಇದ್ರೆ ಅದು ರಾಹುಲ್ ಗಾಂಧಿ ಅವರು, ನೆಹರು ಕುಟುಂಬ ಮಾತ್ರ. ಈ ದೇಶಕ್ಕೋಸ್ಕರ ಇಂದಿರಾ ಗಾಂಧಿ ದೇಹ ತ್ಯಾಗ ಮಾಡಿದ್ರು, ಈ ದೇಶಕ್ಕೋಸ್ಕರ ರಾಹುಲ್ ಗಾಂಧಿ ರಾಜೀವ್ ಗಾಂಧಿ ಅವರು ದೇಹ ತ್ಯಾಗ ಮಾಡಿದ್ರು. ಸೊ ಹಾಗಾಗಿ ಎರಡು ಪ್ರಧಾನಮಂತ್ರಿಗಳು ಈ ದೇಶಕ್ಕೋಸ್ಕರ ತನ್ನ ದೇಹವನ್ನ ತ್ಯಾಗ ಮಾಡಿರೋದು ಇಡೀ ಇತಿಹಾಸದಲ್ಲಿ ಯಾರೂ ಇಲ್ಲ. ಓಕೆ, ಸೊ ಹಾಗಾಗಿ ಆ ಕುಟುಂಬದ ಬಗ್ಗೆ ಮಾತಾಡುವಂತ ನೈತಿಕತೆ ಯಾರಿಗೂ ಇಲ್ಲ. ನೋಡಿ, ಅದನ್ನ ನಿರ್ಧಾರ ಆಮೇಲೆ ಮಾಡ್ತೀವಿ. ನಾವು ಏನು ಇಂಡಿಯಾ ಮೈತ್ರಿಕೂಟವನ್ನು ನಾವೇನ್ ಮಾಡಿದ್ದೇವೆ, ನಮ್ಮ ಫಸ್ಟ್ ರೆಸೊಲ್ಯೂಷನ್ ಪ್ರಧಾನಮಂತ್ರಿಯನ್ನ ಯಾರು ಅಂತ ಚರ್ಚೆ ಮಾಡಬಾರ್ದು, ಯಾರು ನಿರ್ಧಾರ ಮಾಡಬಾರ್ದು, ಅದನ್ನ ಆಮೇಲೆ ನಿರ್ಧಾರ ಮಾಡೋಣ ಅಂತ ಹೇಳಿದ್ದೇವೆ. ಈಗಲೂ ಕೂಡ ಅವರ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ವಿ ರೆಸ್ಪೆಕ್ಟ್ ದರ್ ಇದನ್ನ ಮೆಸೇಜ್ ಅನ್ನ. ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ನನಗೆ ತಿಳಿದಂಗೆ ಚುನಾವಣೆ ನಂತರ ತೀರ್ಮಾನ ಅಂತೇಳಿ ಎಂದೂ ಆಗಿಲ್ಲ. ಏನಂದರೆ ಒಂದು 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 ಸ್ಪರ್ಧೆ ಅಂತ ಇರ್ಬೇಕಾದ್ರೆ ನಮ್ಮ ಎದುರುಗಡೆ ಇರ್ತಕ್ಕಂಥ ತಂಡದ ನಾಯಕ ಯಾರು? ಯಾಕಂದ್ರೆ ದೇಶದ ಚುಕ್ಕಾಣಿ ತೆಗೆದುಕೊಂಡು ಹೋಗ್ಬೇಕಲ್ಲ, ಭಾರತವನ್ನ ಬಲಾಢ್ಯ ಶಕ್ತಿಶಾಲಿ ದೇಶವನ್ನಾಗಿ ಮಾಡ್ಬೇಕಲ್ಲ, ಆತನ ಸಾಮರ್ಥ್ಯನ ಮಾಡ್ಬೇಕಲ್ಲ. ಆ ಶಕ್ತಿಶಾಲಿ ಕೇಳಿದ್ದೇನೆ. ಇದ್ರದ್ದು ಏನಂತಂದ್ರೆ ಮೋದಿ ಅಂತ ಅದ್ವಿತೀಯ ನಾಯಕತ್ವ, ಒಂದು ಆದರಣೀಯ ಜಗತ್ತಿನ ಮುಂದೆ ಇರ್ತಕ್ಕಂಥ ಒಂದು ಶ್ರೇಷ್ಠ ನಾಯಕತ್ವ. ಜಗತ್ತಿನ ಯಾವ್ದು ಸರ್ವೆ ಮಾಡಿದ ನಿರಂಜನ್ 74% ಆಫ್ ದ ವರ್ಲ್ಡ್ ದೇ ಪ್ರಿಫರ್ಡ್ ಮೋದಿಜಿ. ಅದು ವರ್ಲ್ಡ್ ಸರ್ವೆ, ಅದು ಸರ್ವೆ 74% ಜನ ಮೋದಿ ಅವ್ರನ್ನ. ಇವತ್ತು ಮೋದಿ ಅಂತ ಒಬ್ಬ ಏನೇನ ಸಿಲ್ಲಿ 74% ಜನ ಜಗತ್ತಿನ ಜನಕ್ಕೆ ಮೋದಿ ಅಂತ ನಾಯಕತ್ವ ಬೇಕು ಅಂತ ಅಪೇಕ್ಷೆ ಪಡೋ ಕಾಲಘಟ್ಟದಲ್ಲಿ ನಮಗೆ ದುರಂತ ಅನಿಸ್ತಕ್ಕಂಥದ್ದು ಒಂದು ಪರ್ಯಾಯವಾದಂಥ ಒಂದು ರಾಜಕೀಯ ಶಕ್ತಿ ವಿರೋಧ ಪಕ್ಷದಾದಂಥ ಒಂದು ಅಟ್ಲೀಸ್ಟ್ ಒಂದು ತನ್ನ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಹೇಳ್ಬೇಕಲ್ರಿ. ಒಂದು ಫೇಸ್ ಮುಕ್ಕುಟ್ಟು ಜನದ ಮುಂದೆ ತಿಳಿಸ್ಬೇಕಲ್ರಿ, ಒಂದು ಫೇಸ್ ಅಂತ ಹೇಳ್ಬೇಕಲ್ರಿ. ಇವತ್ತು ದುರಂತ ಏನಂತಂದ್ರೆ ಅಲ್ಲ, ಬಿಜೆಪಿ ಅವರು ಯಾರಿದ್ದಾರೆ ಖರ್ಗೆ ನೀವೇ ಹೇಳ್ದಂಗೆ ಖರ್ಗೆ ಕರ್ನಾಟಕದವರು, ಮಹೇಶ್ ನೀವೇ ಹೇಳ್ದಂಗೆ ನೆಹರು ಮನೆತನವನ್ನ ಕಟ್ಟ ಕಡೆಯ ಫುಲ್ ಸ್ಟಾಪ್ ಇಡಕ್ಕೆ ಹೊರಟಂತ ಮಿತ್ರ ಪಕ್ಷಗಳಿಗೆ ಅಭಿನಂದಿಸ್ತೇನೆ. ಅಲ್ಲ, ನೀವೇ ಹೇಳ್ದಂಗೆ ಖರ್ಗೆ ಅವರು ಕರ್ನಾಟಕದವರು, ಅವ್ರನ್ನ ಮಾಡಿದ್ರೆ ಅವರನ್ನೇ ಕ್ಯಾಂಡಿಡೇಟ್ ಹೇಳ್ತಿದ್ದಾರೆ. ಈ ದೇಶ ಅನೇಕ ಬೆಲೆಯನ್ನ ತೆತ್ತಿತ್ತು. ಅವ್ರು ಮಾಡಿದಂತ ತಪ್ಪು ನಿರ್ಧಾರಗಳಿಂದ ದೇಶ ಈ ನಿಮಿಷ ತನಕ ಬೆಲೆ ತೆತ್ತಿರುವಂತದ್ದು. ಆ ಮುಂದೆ ತೆಗೆದೇ ಇರೋ ತರ ಸ್ಥಿತಿ ನಿರ್ಮಾಣ ನೀವೇನು ಸ್ವಾಗತಿಸಿದ್ದೀರಿ ಖರ್ಗೆ ಅವರನ್ನ ಪ್ರಧಾನಿ ಅಭ್ಯರ್ಥಿಯಾಗಿ ಮಾಡೋದು. ಬಟ್ ಮೈತ್ರಿಕೂಟದಲ್ಲಿ ರಘು ಅವರೇ ಹೇಳ್ದಾಗೆ, ದಿನೇಶ್ ಅವರೇ ಹೇಳ್ದಾಗೆ ಇನ್ನೂ ಕೂಡ ಫೈನಲ್ ಮಾಡಿಲ್ಲ.
ಚುನಾವಣೆವರೆಗೂ ಫೈನಲ್ ಮಾಡೋದು ಇಲ್ಲ ಅಂತ ಹೇಳಿ. ಇನ್ ಕೇಸ್ ಏನಾದರೂ ಖರ್ಗೆ ಅವರೇ ಪ್ರಧಾನಿ ಕ್ಯಾಂಡಿಡೇಟ್ ಅಂತ ಹೇಳಿ ಸರ್ವಾನುಮತದ ಆಯ್ಕೆ ಕಷ್ಟನೇ ಆಯಿತು ಅಂತಂದ್ರೆ ಮೋದಿ ವರ್ಸಸ್ ಖರ್ಗೆ ಆಗತ್ತಾ? ಇಂಟ್ರೆಸ್ಟಿಂಗ್ ಆಗಂತೂ ಇರುತ್ತೆ ಬ್ಯಾಟಲ್. ನೋಡೋಣ, ಇದೇ ವೇದಿಕೆಯಲ್ಲಿ ಆ ಚರ್ಚೆಯನ್ನು ಕೂಡ ಮಾಡೋಣ. ಧನ್ಯವಾದ ಎಲ್ರಿಗೂ ಕೂಡ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.